ಗೈಸ್ ನಮ್ಮ ಎಸ್ ಲಾಗ್ ಓನರ್ ಇವತ್ತು ಇದು ವೀಲ್ ಹೊಡಿತಾರೆ ಗಾಡಿ. ವಾ 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 ಸೂಪರ್ ಗೈಸ್. ನೋಡಿ ಗೈಸ್ ಫೈನಲಿ ಈಗ ಅಣ್ಣಾಪುರ ಡ್ಯಾಮಿಗೆ ಬಂದಿದ್ದೀವಿ ಗೈಸ್. ಇದು ಏನಂತ ಗೊತ್ತಿಲ್ಲ, ಬಟ್ TC ಪಾಸ್ ಎಲ್ಲ ಹಾಕಿದ್ದಾರೆ, ಬಟ್ ನಮ್ಗೆ ಗೊತ್ತಿಲ್ಲ, ಹೇಳ್ತಿದ್ದೀನಿ. ಸ್ಪ್ರೈಟ್ ಚೆಕ್ ಪೋಯಿಟ್ರಾ ಇನ್ನು ಮುಂದೆ ಪಿಕ್ಚರ್ ಇನ್ನು ಅಭಿ ಬಾಕಿ. ಇದು ಎಷ್ಟು ವರ್ಷದಿಂದ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಗೈಸ್, ಬಟ್ ನಾವು ಹುಟ್ಟಕ್ಕಿಂತ ಮುಂಚಿಂದ ಇದೆ ಗೈಸ್. ನೋಡಿ ಗೈಸ್ ನಮ್ಮ ಮಂಜು ಅವರು ಫುಲ್ ಖುಷಿಯಾಗಿದ್ದಾರೆ ಅದು ನೋಡಿ, ದೂರದಿಂದ ನೋಡಿ. ಬಟ್ ಅದು ಇನ್ನು ಹತ್ತಿರ ಹೋಗೋದಕ್ಕೆ ಅವ್ರು ಎಷ್ಟು ಆನಂದಿಸ್ತಾರೋ ಗೊತ್ತಿಲ್ಲ ಗೈಸ್. ನೋಡಿ ಗೈಸ್ ದೂರದಿಂದ ಹೀಗಿದೆ, ಹತ್ತಿರ ಹೋದ್ಮೇಲೆ ತೋರಿಸ್ತೀನಿ ಗೈಸ್, ವೇಟ್. ನೋಡಿ ಗೈಸ್ ಇಲ್ಲಿ ಮೀನ್ ಮರಿ ಸಿಗುತ್ತೆ ಗೈಸ್, ಯಾರು ಬೇಕಾದ್ರೆ ನನ್ನ ನಂಬರ್ ಸಂಪರ್ಕಿಸಿ. ಲೊಕೇಶನ್ ಬಯೋದಲ್ಲಿ ಹಾಕ್ತೀನಿ ಗೈಸ್, ಬೇಕಿದ್ರೆ ಬಂದು ಮೀನ್ ಮರಿ ತಗೋಬಹುದು ಗೈಸ್. ನನಗಂತೂ ಜೀವನದ ಬೇಸರವಾಗೋಗ್ಬಿಟ್ಟಿದೆ ಗೈಸ್. ಇದೆ ಗೈಸ್ ಅಜ್ನಾಪುರ ಡ್ಯಾಮ್ ಅಂದ್ರೆ ಇದೆ ಗೈಸ್. ನೋಡಿ ಇದೆ ಕೋಡಿ, ಅಲ್ಟಿ ಇದೆ ಮಾತ್ರ ಕೋಡಿ ಇದೆ ಗೈಸ್ ಅಜ್ನಾಪುರ ಡ್ಯಾಮ್ ಅಂದ್ರೆ. ಸ್ವಲ್ಪ ವಿಡಿಯೋ ಮಾಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆಂದ್ರೆ ವಾಯ್ಸ್ ಕೇಳಲ್ಲ ಗೈಸ್. ನೋಡಿ ಗೈಸ್ ಇದೆ ಅಜ್ನಾಪುರ ಡ್ಯಾಮ್ ಅಂದ್ರೆ. ಅಜ್ನಾಪುರ ಡ್ಯಾಮ್ ಇದು ಹೆಚ್ಚು ಕಮ್ಮಿ ಅಂದ್ರೆ ಒಂದು 500 ಎಕರೆ ಇದೆ ಗೈಸ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಇವತ್ತು ಇದು ವೀಲಿಂಗ್ ಹೊಡಿತಾರೆ ಗಾಡಿ. ವಾ 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 ಸೂಪರ್ ಗೈಸ್. ಗೊತ್ತಿಲ್ಲ ಅವ್ರ ಕೈಗೆ ಆಗ್ತಿಲ್ಲ ಗೈಸ್. ಆ ಪಾರ್ಕ್ ನೋಡಿ ನೀವು ಏನ್ ಅನ್ಸ್ತತ್ತ ಹೇಳಿ. ಅಜ್ನಾಪುರ ಪಾರ್ಕ್ ಇದೆ ಗೈಸ್. ನಾನೇನೇ ತಪ್ಪು ಮಾಡ್ದೆ? ಯಾವ ಇವೆಲ್ಲ ಬ್ರಿಟಿಷರು ನೇಣಾಕ್ತಿರಲ್ಲ, ಇವರೇ ಸಂಗೊಳ್ಳಿ ರಾಯಣ್ಣ ಅಂದ್ರೆ. ನಾನೇನೇ ತಪ್ಪು ಮಾಡ್ದೆ? ಅಲ್ಲೇ ಇದ್ದಾರೆ, ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಲ್ಲ ಅದೇ ಇದು. ಇದು ಎತ್ತಿನ ಗಾಡಿಯಲ್ಲಿ ಹೋರಾಟ ಮಾಡಕ್ ಹೋಗ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಒಬ್ಬ ನಮ್ಮ ದೋಸ್ತಿನೊಬ್ಬನ್ ತೋರಿಸ್ತೀನಿ ಬನ್ನಿ ಗೈಸ್. ಏನ್ ಮಾಡ್ತಿದ್ದಾನೆ? ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಈ ಎತ್ತಲ್ಲ ನಿಮ್ಮವೇ ಅಣ್ಣ? ನಿನ್ಗೆ ಯಾಕೆ ಆಮೇಲೆ ಸಾವಿಗೆ ಬಂದಿದೆ. ಓಕೆ, ಅವಾಗಿನ ಕಾಲದಲ್ಲೂ ಸಾವಿಗೆ ಹೊಡಿದ್ದಾರೆ ಗೈಸ್. ನೋಡಿ ಇದು ಅವಾಗಿನ ಕಾಲದಲ್ಲಿ ರಾವಣ ಗುಹೆಯಲ್ಲೇನ ಏನೋ ಕೆಲಸ ಮಾಡ್ತಿದ್ನಂತೆ. ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಲ್ಲ ಗೈಸ್, ಒಳ್ಳೆ ಕೆಲಸನೇ. ಒಟ್ಟು ಕೆಲಸ ಅವಾಗಿನ ಕಾಲ ನೋಡಿ ಗೈಸ್. ಇಲ್ಲಿದ್ದಾರೆ ಗುಬ್ರ ಹಾಕೊಂಡು ಇವರು ಸೌರ ಹುಲ್ಕೊಯ್ಕ್ ಬಂದಾರೆ ಗೈಸ್. ಹುಲ್ಕೊಯ್ತಾರೆ. ನಮ್ಮ ಮನೋ ಇದ್ದಾನೆ, ಅವನ್ ತರ ಕದ್ದು ಹುಲ್ಕೊಯ್ಯಾರ ಇವರು ಗೈಸ್. ನೋಡಿ ಹೇಳಿ. ಭರತ್ ಅಂತ. ನಿಮ್ಮ ಹೆಸರು ಪ್ರತಿಮ್. ಯಾವ ಊರು ಬ್ರೋ ನಿಮ್ದು? ಈಸರ್ ಬ್ರೋ. ಇದು ಮೊದಲಿಂದ ಹೇಗೆ ಇದು ಸೃಷ್ಟಿಯಾಗಿದ್ದು ಅಂತ ಸ್ವಲ್ಪ ಹೇಳ್ತೀರಾ ಗಾಡಿ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಕಡೆ ನೀರಿದ್ದಂಗೆ ತಣ್ಣಗಿದೆ, ನೀರು ತಣ್ಣಗೆ ಇರುತ್ತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಅವರು ಅಪ್ಪಟ ಫ್ಯಾನ್. RCB ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದೇ, ನೆಕ್ಸ್ಟ್ ಸಲನೂ ನಮ್ದೇ. ನಮ್ದೇ ಅಷ್ಟೇ. ನಮ್ಮ ಮನಸ್ಸಿಗೆ ಮುಂದೆ ಇನ್ನು RCB ಕಪ್ ಗೆಲ್ಬಹುದು ಅಂತ ಗೆಲ್ಲುತ್ತೆ. ಕೇಳಿಲ್ಲ ಲಿಂಗರಾಜ್ ಅವರೇ. ಈ ಡ್ಯಾಮ್ ನೋಡಿ ನಿಮ್ಮ ಮನಸ್ಸಿಗೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಮೂಡಿದ ಏನಂತ ಗೆಳಬೇಡಿ. ಪಾರ್ಕ್ ಸಖತ್ತಾಗಿದೆ. ಪಾರ್ಕ್ ಹೇಗಿದೆ ಸರ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಒಂದು 5 ಲೀಟರ್ ಫಿನೈಲ್ ಕೊಡಿ, ಕ್ಲೀನ್ ಮಾಡೋಣ. ನೋಡಿ ಈ ಪ್ಲೇಸ್ ವಿಸಿಟ್ ಮಾಡಿ ಗೈಸ್. ನೋಡಿ ಇಲ್ಲಿ ಈ ಕಡೆ ಮಲ್ಕ ಮಾಸೂರಿಗೆ ಹೋಗುತ್ತಂತ ಇದು ನೀರು. ನೋಡಿ ಪ್ಲೇಸ್ ಮಾತ್ರ ಅಲ್ಟಿ ಇದೆ. ಬನ್ನಿ ಮುಂದೆ ಒಂದು ಈ ಪಿಜನ್ ಎಲ್ಲೋ ನೋಡ್ದಾಗೈತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. ಓಕೆ ಬಾಯ್ ಗೈಸ್, ಎಲ್ಲ ಇಲ್ಲಿ ವಿಸಿಟ್ ಮಾಡಿ. ನೋಡೋದಂತ ಬಂದಲ್ಲಿ ಸ್ಥಳೀಯರು ಒಬ್ಬರಿದ್ದಾರೆ, ಅವ್ರ ಹತ್ರ ಮಾತಾಡಿ
ಇಲ್ಲಿ ಜನ ಬರ್ತಾರಲ್ಲ ನಿಮಗೆ ಏನು ಅನಿಸುತ್ತೆ ಇಲ್ಲಿ ನೋಡಕ್ ಚೆನ್ನಾಗಿರುತ್ತೆ. ಈಗ ನಾವು ನೋಡಿ ಸ್ಥಳೀಯರು ಪ್ರತಿ ದಿವಸ ನಾವು ಸಂಜೆ ಬಂದು ನೋಡ್ತೀವ. ದೂರಿಂದ ಬಂದಿದ್ದಾಗ ಅವ್ರು ನೋಡ್ತಾರಲ್ಲ ಅವ್ರಿಗೆ ಒಂಥರ ಸಂತೋಷ ಖುಷಿ ಆಗುತ್ತೆ. ಈ ಜಲಾಶಯ ಹೆಂಗಿದೆಪ್ಪ, ನೀರಿನ ಮಟ್ಟ ಹೆಂಗಿದೆ, ನೀರು ಹೋಗ್ತಾ ಇದೆ. ನೀರು ಹಾರುತ್ತಲ್ಲ ಇದು ಎಲ್ಲಿ ಹೋಗುತ್ತೆ? ಇದು ಮದ್ಗಾ ಮಾಸೂರು ಮದ್ಗಾ ಮಾಸೂರಿಗೆ ಹೋಗಿ ಆಮೇಲೆ ಅದು ಸಮುದ್ರ ಸೇರ್ಬೋದು. ಸೇರುತ್ತೆ. ಎಷ್ಟು ಹಳ್ಳಿ, ಯಾವ್ಯಾವ ಹಳ್ಳಿಗೆ ಸೇರುತ್ತೆ? ಅದು ಸುಮಾರು ನಮ್ಮ ಹೋಬಳಿ ಎಷ್ಟು ಇದಕ್ಕೆ ಸೇರಿ ಅದಕ್ಕೆಲ್ಲ ನಮ್ಮ ತಾಲೂಕು ಅಲ್ಲೊಂದು ಲೆಫ್ಟ್ ಅಲ್ಲ ಅದು ಗೇಟ್ ಇದೆಯಲ್ಲ, ಆ ಗೇಟ್ ಎಷ್ಟು? ಅಲ್ಲ 70 70 ಇರ್ಬೋದು. 70 ಗೇಟ್ ಇದೆ. 72 ಎಷ್ಟು ಇರ್ಬೇಕು ಅದು? ಅದ್ರ ಮೇಲೆ ಹೋಗಕ್ಕೆ ಬಿಡಲ್ಲ ಇಲ್ಲ ಹೋದ್ರೆ ನೀರಿಗೆ ಭಯಪಟ್ಟು ಹೋಗ್ತಾರೆ ಕೆಲವರು, ಯಾವಾಗಲೂ ಬಿಡಲ್ವಾ? ಇವತ್ತು ಬರ್ಬಿಟ್ಟಿಲ್ಲ. ಆಮೇಲೆ ಕೆಲವರು ಎಲ್ಲರ ಧೈರ್ಯ ಹಂಗೆ ಹೋಗೋರು ಯಾರಾದ್ರೂ ಇದ್ರೆ ಹೋಗ್ತಾರೆ, ಹೋಗ್ತಾ ಇರ್ತಾರೆ, ತೊಂದ್ರೆ ಏನಿಲ್ಲ. ಕೆಲವರು ಹೆದರ್ತಾರೆ. ಒಣಗಿರಿ ಯಾರು ಅದಕ್ಕೆ ಅದು ಕ್ಲೋಸ್ ಮಾಡಿರೋದು. ಒಳ್ಳೆ ಕೆಲಸ ಅದು. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು? ನಿಮ್ಮ ಹೆಸರಣ್ಣ? ಥ್ಯಾಂಕ್ ಯು, ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಓಕೆ ನೋಡಿ ಗೈಸ್, ಈಗ ಕೇಳಿದ್ರಲ್ಲ ಇವ್ರು ಹೇಳ್ದಾಗೆ ಒಂದು ಸೆಲ್ನರು ಬಂದು ವಿಸಿಟ್ ಮಾಡಿ ಗೈಸ್. ದಿನಗಳಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಓಟ್ ಪತ್ಯಾ ಟಾಟಾ. ಗಿಲ ಹೇಗಲ